ಕರವನ್ನು ಬೇಡಿಕೊಂಬ ಸರಿ ಮಾಡಿಯೋ ಅಂತ ಕಣ ತೋರಿ ಪ್ರಾಣವಲ್ಲವ ನಾನು ಧರ್ಮ ಸರಿ ಬಿಡು ದೈತ್ಯಂದ್ರ ನೀನು ನನಗೆ ಜ್ಞಾನವಾದ ಹೇಳಲು ಬರುವುದ ನನಗೆ ಅಗುಡಿ ಆತಕ್ಕೆ ಆಳುತ್ತಿರುವ ಪಶುವಿಗೆ ಶಕ್ತಿ ಆತಕ್ಕೆ ಧರ್ಮದ ಗುಣ ಗುಳ್ಳಿಗೆ ಆತಕ್ಕೆ ನಿನ್ನೊಂದಳಿಗೆ ಧರ್ಮದ ಬುದ್ಧಿ ಬರ ಮುಗಿದು ಬೇಡಿಕೊಂಡರೆ ಅಂತ ಕಾರಣ ನನಗೆ ಬರಲಾರದು. ಈ ದುರ್ನಡತೆಗೆ ಯೇಸವಸ್ವಾಮಿ ನಿಮ್ಮನ್ನು ಮೆಚ್ಚಲಾರರು. ದಾನವ ಬಂದವರಿಗೆ ಕೇಳುವ ನಮಗೆ ದುರ್ಬಲನೆಂದು ಬೇವಾಗ
ಮರ್ಯಾದೆ ಕಳೆದರೆ ಈ ಸಭೆಯಲ್ಲಿ ಇರುವಂತ ಜನರು ಒಪ್ಪೋರಿ. ರಕ್ಕಸ ಇಂಥ ಕೆಟ್ಟ ಕಾರ್ಯವನ್ನು ಮಾಡಿ ನಾಶವಾಗಬೇಡ. ಮನದೋಳು ತಿಳಿದು ನೋಡು. ನಮ್ಮನ್ನು ಧರ್ಮೇಶ್ವರ ಬಿಡು. ನಿನ್ನ ಎದುರಿಗೆ ಪಾದಗಳಿಗೆ ವಂದನೆ ಮಾಡಿ ಸೋರು ನಮ್ಮ ಮೇಲೆ ಕರ್ಣ ನೀನು ಪರೀಕ್ಷೆಯಿಂದ ಬೇಡಿಕೊಂಡರೆ ಬರಬಾರದು. ಎಲೆ ಮಾರಿ ನಮ್ಮ ಕುಲಧರ್ಮದ ಪ್ರಕಾರ ಪರಸ್ತ್ರೀ ಮಾನವವನ್ನು ಮಾರಿ ಯೌವನದ ಬರಿ ರಕ್ತ ಕಾಯಿದಲ್ಲ ನೀನು ನಡೆಯೋದು ಚೆನ್ನಾಗಿ ಕೇಳು. ಚೆನ್ನಾಗಿ ಕೇಳುವಂತ ನಮ್ಮಲ್ಲಿ ಕ್ಷಮೆಯನ್ನು ತೋರು. ನಿನಗೆ ಪರಿಪರಿಯಿಂದ ಬೇಡಿಕೊಳ್ಳುತ್ತೇನೆ. ಮನುಷ್ಯ ಕ್ರೋಧ ಭವಿಷ್ಯ ಜಾತಿ ಸತ್ಯ ಹೇ ಧನುಂಜ, ಇದರ ತಾತ್ಪರ್ಯ ಏನೆಂದರೆ ನಮ್ಮ ದೀರ್ಘಾತಿ ಮಾನ್ಯ ಕ್ರೂರಾಂಗಿನ ಆಜ್ಞೆ ಯಾದ ರಕ್ತ ವಂಶದಲ್ಲಿ ಹುಟ್ಟಿದವರಿಗೆ ಪ್ರಾಪ್ತವಾಗುತ್ತದೆ. ಈ ಗುಣಗಳು ನಿಮಗೆ ಸ್ಥಿರವಲ್ಲ. ನಮ್ಮನ್ನು ಕಾಪಾಡುವ ಅಣ್ಣಯ್ಯ ವಿಜಯ ಕೈಯ ಈ ಕ್ಷಣದಿಂದ ಹೆಚ್ಚಿಗೆ ಮಾತನಾಡೋಣ.
ನಾನು ಇಷ್ಟು ಪರಿಪರಿಯಿಂದ ಬೇಡಿಕೊಂಡರು ನಿನಗೆ ಅಂತ ಕಾರಣ ಬಾರದೆ ಹೋಯ್ತು. ನನ್ನಮ್ಮ ಈ ಸಭೆಯಲ್ಲಿ ಮಾನ ಕಳೆದರೆ ನಿನಗೆ ನಿನಗೆ ಅಂತ ಕಾರಣ ಬಾರದೆ ಹೋಯ್ತು. ನನ್ನಮ್ಮ ಈ ಸಭೆಯಲ್ಲಿ ಮಾನ ಕಳೆದರೆ ನಿನಗೆ ಕ್ರೂರವಾದ ಶಾಪವನ್ನು ಕೊಡುವೆ. ಬಡಿಯನ್ನು ನಿನ್ನ ದೂರ ನಡತೆಯನ್ನು ಮೆಚ್ಚುವುದಲ್ಲ. ದೈತ್ಯ ಬೀಜ ಏರುಂಟು ನಿನ್ನಂತ ಹೆಣ್ಣು ಶಾಪ ಕೊಟ್ಟರೆ ನನಗೇನಾಗಬಲ್ಲದು ಮಾರಿ ಕೆಲವರ ಅಕ್ಕ ತಾಯಿ ಇದಲ್ಲದೆ ಇನ್ನೊಂದು ನೋಡಿ ಹೇಳ್ತೀನಿ, ಚೆನ್ನಾಗಿ ಕೇಳೋದು. ಅದೇನಿರ್ಬೋದು ವಿಸ್ತರಿಸಿ ಹೇಳುವಂತ ಕೇಳೋಣ. ಭಗಿನಿಯರೇ ಮತಿಯರೇ, ಕಮಲಾಮುಖಿಯಾದ ನನಗೆ ಬಹಳ ಪರಿಪರಿಯಿಂದ ಗೋಳಾಟು. ಈ ದುಷ್ಟ ರಕ್ಕಸನಿಗೆ ಬುದ್ಧಿ ಹೇಳೋರು ಯಾರು ಹೇಳೋದಿದ್ದಾರೆ. ನಾವು ಎಷ್ಟು ಪರಿಪರಿಯಿಂದ ಬೇಡಿಕೊಳ್ಳಲು ಈ ದಿನ ಕೇಳದರು. ನಾ ಹೇಗೆ ಮಾಡಿದಮ್ಮ ತಾಯಿಗಳಲ್ಲ ನಿಲ್ಲು ನಿಲ್ಲು ಎಲ್ಲ ಮುಟ್ಟದರು ಕೃಷ್ಣ ಕೃಷ್ಣ ಮರ್ಯಾದೆ ಕಾಯಬೇಕಂದ ಈ ಸಭೆಗಳು ಯಾರು ನಿನ್ನ ಬಂದ ನೇಮಕವನ್ನು ಆಟ ಬಂದರೆ ನಿಲ್ಲಿಸವರು ಯಾರು? ಎಲ್ಲ ಉತ್ಕಟದ ಸಿಂಹ ಗೆರಿಜಂದ ಬಂದ ಸಿರಿಯರು
ಬಿಟ್ಟು ಕೇಳುವ ಪರನಾರಿ ಮಾನಭಂಗ ಕೋಟೆಯನ್ನೇ ವಿರಚಿಸಿ ಜಯ ಹಾರಿತ ಸಹನೀಯರು ನರಕ ಭವತಿ ಹೇ ರಕ್ಕಸಂದ್ರ ಇದರ ಅರ್ಥವೇನೆಂದರೆ ಪರನಾರಿಯರ ಮಾನಭಂಗ ಮಾಡಿದರೆ ಕೋಟಿ ಯಜ್ಞ ಮಾಡಿದ ಪುಣ್ಯ ನಾಶವಾಗುವುದು ತಪಸ್ಸು ಮಾಡಿದ ಶಕ್ತಿ ಕ್ಷೀಣವಾಗಿ ಹೋಗುವುದು ಚಂದ್ರ ಸೂರ್ಯಾದಿಗಳು ನರಕಕ್ಕಾಗಿ ಪ್ರಾಪ್ತವಾಗುವುದು ಇದರಂತೆ ತಿಳಿದು ನೋಡುವ ಮೂಢ ನನ್ನ ತಂಟೆಗೆ ಬರಬೇಕು ನೀತಿ ಇಲ್ಲ ನಿನಗೆ ನೀತಿ ಹೇಳಲು ಬಂದಿರುವೆ ಕಣ್ಣು ಕಾಣದ ಕುಳ್ಳನಿಗೆ ಕತ್ತಡಿ ಆತಕ್ಕೆ ಕಾಣದಿರುವ ಬಸಿವಿಗೆ ಜಜ್ಜೆ ಆತಕ್ಕೆ ನಿನ್ನಂತ ಸೂಳಿಗೆ ಆತಕ್ಕೆ ಧರ್ಮದ ಮುಂದೆ ಮತ್ತೊಂದು ನುಡಿ ಹೇಳ್ತೀನಿ ಚೆನ್ನಾಗಿ ಕೇಳ ಅದು ಏನಿರುವುದು ಬಾಯಿ ಬಿಟ್ಟು ಹೇ ದಾನವೇಂದ್ರ ಕರಿ ಅಂತ ಕರವಲ್ಲ ಅಣ್ಣಯ್ಯ ಮುಗಿಯೇ ನಿನ್ನ ಕೈಯ ನೀನು ಎಷ್ಟು ಪರಿಪರಿಯಿಂದ ಬೇಡಿಕೊಂಡರೂ ಸರ್ವ ತಾಬಿಡಲಾಗಿ ಹೇ ರಕ್ಕಸ ಇದಲ್ಲದೆ ಇನ್ನೊಂದು ಹೇಳ್ತೀನಿ ಚೆನ್ನಾಗಿ
ಹಿಡಿದು ತಂದು ತಳ್ಳದಿರಬಹುದು. ಜಾಗ್ರತೆಯಿಂದ ವಿಶ್ರಾಂತಿಯನ್ನು ಪಡೆಯುವಂತವರಾಗಿರಿ ಮಂತ್ರಿಗಳೇ. ಸಕಲ ಕಾಲಕ್ಕೆ ನೀವು ಮಂತ್ರಿಗಳೇ. ಮಡಲಿಯರಾದ ಸಚಿವರೇ, ಪಟ್ಟಣ ನಿಮ್ಮ ಅರಮನೆಯನ್ನು ಬಿಟ್ಟು ಪಟ್ಟಣ ಹೊರಬರುವಂತವರಾಗಿರಿ. ಇಲ್ಲವಾದರೆ ನಿಮ್ಮನ್ನು ಸರ್ವಥಾ ಬಿಡಲಾರಿ ಮಾರಿ ಮಾಲನ ಕಟ್ಟಾರಿ. ಮಡಲಿಯಾದ ಸಚಿವರಿರುವುದು ಚೆನ್ನಾಗಿ ಹಾಗಾದರೆ ಚೆನ್ನಾಗಿ
ಹಾ ಪರನಾಡಿ ಹಾ ವತ್ತ ವತ್ತ ಪರವಂತನಾಡಿ ಹಾ ಯೋಗವತ್ತ ಆತ್ಮವತ್ತ ಸರ್ವಭೂತ ಹಾ ಎಂಬ ಶಳ ಹಾ ಆಹೇ ನಾಶಕ ಹಾ ಆಹೇ ನಾಶ ಸ್ವರೂಪದಿ ಹಾ ಇದರ ತಾತ್ಪರ್ಯವೇನೆಂದರೆ ಹಾ మన ಹೆಣ್ಣು ಮಕ್ಕಳನ್ನು ತಾಯಿಯಂತೆ ಬಳಸಬೇಕು ಹಾ మన ದಯೆಯನ್ನು ಹಾ ಬೆಂಕಿಯನ್ನು ತಿಳಿಯಬೇಕು ಹಾ ಅಂದರೆ ಹಾ ನೀವು ಒಳ್ಳೆದಾಗಬಹುದು ಹಾ ಕೆರೆಗಳು ತಿಳಿದು ಕೊಂಬ ಹಾ ರಕ್ತಸ ಗಿಡನಮ್ಮ ಸರಿಯ ಬಡಲಿಯಾದ ಸಚ್ಚಿ ನೀನು ನನಗೆ ಬುದ್ಧಿಯನ್ನು ಹೇಳಲು ಬಂದಿರುವೆಯ ಕೇಳುವವರು ಯಾರು ಸುಮ್ಮನೆ ಸೆರೆ ಹಿಡಿದು ಎನ್ನ ಕಾರ್ಯಾಗ್ರಹಕ್ಕೆ ಧರ್ಮ ಹಿಡಿದು ಒಯ್ಯುವೆ ನಾರಿ ಮಾನವ ಪ್ರಕಾರಿ ಇಂದ್ರನ ಮಡದಿಯಾದ ಸತ್ಯತೆ ಚೆನ್ನಾಗಿ ಹೇಳುವಂತವಳಾಗು ಹಾಗಾದರೆ ಚೆನ್ನಾಗಿ ಬರುವಂತವಳಾಗು ಅಮರಮ್ಮ ತಪ್ಪಲ್ದೈತಿ ಇವರು ಸಚಿದೇವ ಪಾತ್ರಕ್ಕೆ ನನ್ನ ನುಡಿಗಳನ್ನು ಕೇಳ ಮನದೊಳು ಹರ್ಷವನ್ನ ತಾಳ ಸಡಗರದಿಂದ ಕರಮೂರು ಶಿರವಾಗಿ ಬೇಡಿಕೊಳ್ಳುವ ನಮ್ಮನ್ನು ಸರಿಯನ್ನ ಬಿಡ ಅಣ್ಣಯ್ಯ ನಿನ್ನ ಡಾಂಬಿಕತನದಿಂದ ಮಾಡಿಕೊಂಡರೆ ನಿನ್ನನ್ನು ಬಿಡುವುದಕ್ಕೆ ಬಂದಿಲ್ಲ ಹೆಚ್ಚಿಗೆ ಮಾತನಾಡಬೇಡ ನಿನ್ನ ನಾಲಿಗೆ ಕಿತ್ತಿ ಗಗನ ಮಂಡಲಕ್ಕೆ ತೂರಿ ಬಿಡುವೆ ನಾರಿ ನೀನಾಡುವ ಮಾತು ತಾಯಿ ಹಾಗೇನಿರುವುದು ಚೆನ್ನಾಗಿ ಹೇಳುವಂತವಳಾಗು ಹಾಗಾದರೆ ಆಲಿಸಿ ಹೇಳುವಂತವಳಾಗು
ಹಾ ಶ್ರೀ ಅಮರಲಿಂಗೇಶ್ವರ ಹಾ ನಚ್ಚಲಾರೆನು ಹಾ ಕೇಳೋಣ ದೇವಿಗೆ ನಿಮಗೆ ಸರಿ ಅಮರಲಿಂಗನು ಎಲ್ಲಿ ಅವನು ತಕ್ಷಣ ಬಂಡನ ಗುಂಡಿಗೆ ಸೀಳಿ ಕಂಡ ತಿಂದು ಧರ್ಮ ನಡೆಯಾಗಿ ಬಿಡುವನು ಇಂಥ ಭಕ್ತರ ಪರಾಕ್ರಮಿಯಾದ ಮಹಿಷಾಸುರನ ಮುಂದೆ ಮಾತನಾಡುವವರು ಯಾರು? ಪ್ರಧಾನಿಗಳಿಲ್ಲ ಈ ಭ್ರಷ್ಟ ಮುಂಡಿಯರನ್ನು ದಬ್ಬುವಂತವರಾಗಿ ಈಗ ಹಾಕಿ ಬೇಗ ರಮ ಮಲ್ಲಪ್ಪ ಅಟ್ಟಿ ಮಾನ್ ಚೆನ್ನಾಗಿ ಹೇಳುತ್ತೆ ಅಂಬರೀಷ ಲಕ್ಷ್ಮೀ ಇವರು ಸಚಿದೇವ ಪತ್ರಕ್ಕೆ 500 ರೂಪಾಯಿ ಕೊಟ್ಟಿರ್ತಾರೆ, ಅವ್ರು ಒಂದು ಸ್ವೀಕರಿಸಿ. ನಮ್ಮ ಸಚಿದೇವಿ ಕೇಳು, ನಮ್ಮ ಸಂಕಟವನ್ನು ಪರಿಹಾರ ಮಾಡುವ ಪತಿರಾಯನನ್ನು ಆ ದುಷ್ಟ ರಕ್ಷಕರು ಬಂಧನದಲ್ಲಿಟ್ಟರು. ನಮ್ಮನ್ನು ಕೇಳುವರು ಯಾರು? ಅಪೋರ ದಯೋಳು ಮೂರ್ತಿ ಯಾರು? ಶ್ರೀ ಶಂಕರನೇ ನಮ್ಮನ್ನು ಕಾಪಾಡಬೇಕು. ಸಖಿ ಚಂದ್ರಮುಖಿ ಬರುವಂತವರಾಗಿ ಈಗ
ಮನೆಯಲ್ಲಿ ಇಟ್ಟಿರುವರು ಇದಕ್ಕೆ ಮಾಡತಕ್ಕ ಯತ್ನವೇನು ಆ ಬ್ರಹ್ಮನನ್ನು ನಮ್ಮ ಮನೆಯಲ್ಲಿ ಇದೇ ಪ್ರಕಾರ ಬರೆದಿರೋನು ಏನು ಆ ಪರಮಾತ್ಮನ ಅಂತಕರಣ ನನ್ನ ಮೇಲೆ ತಪ್ಪಿದಂತೆ ಕಾಣ್ತದ ನೋಡಮ್ಮ ತಂಗಿ ಕೋಮಲಾಂಗಿ ಅಕ್ಕ ಸತ್ಯದೇವಿ ನಮ್ಮ ಮರ್ಯಾದೆ ಏನು ಮಾಡುವರು ಏನು ಈ ರಕ್ಕಸರಿಗೆ ಬುದ್ಧಿ ಹೇಳುವರು ಯಾರು ಇಲ್ಲದಂತಾಗಿದೆ ನಾವು ಇಷ್ಟು ಪರಿಪರಿಯಿಂದ ಬೇಡಿಕೊಂಡರು ಅಂತ ಕರುಣೆ ಬಾರದೆ ಹೋಯಿತು ಹೇಗಾದರೂ ಮಾಡಿ ಕಾಂತನನ್ನು ಸೆರೆಯನ್ನು ಬಿಡಿಸುವ ಯತ್ನ ಮಾಡಬೇಕು ಆ ನಂತರ ಪತಿಯೊಡಗೂಡಿ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಆ ದುಷ್ಟ ರಕ್ಕಸರನ್ನು ಸಂಹಾರ ಮಾಡಬೇಕು ತಿಳಿಯುತ್ತೆ ರಾಣಿ ಪನ್ನಂಗವೇಣಿ ಆ ಹೇರಂಗ ಇದಾದ ಮತ್ತೆ ಕೇಳುವಂತೆ ಚೆನ್ನಾಗಿ ಹೇಳುವಂತೆ ಕೇಳು ಹೇಳುವಂತೆ ಇದಕ್ಕೆ ಮರ ಕೈಟಗಮ್ಮ ರಕ್ಕಸರನ್ನ ಅವನ್ನ ಸೆರೆಗಿಡುವ ಪರಿಪರಿಯಿಂದ ಓಡಾಡಿಸಿದಳು ಆ ಸಮಯದಲ್ಲಿ ಶಂಕರೇಂದ್ರನು ಧ್ಯಾನ ಮಾಡಲು ತಕ್ಷಣದೋಳು ಮೈಸೂರು ಅವತಾರ ತೊಟ್ಟು ರಕ್ಕಸರನ್ನು ಸಂವಾದಿಸಿದಳು ನಮ್ಮನ್ನು ರಕ್ಷಿಸಿದಳು ಒಂದು ನಮ್ಮ ಗತಿಯನ್ನು ಸಖಿ ಚಂದ್ರನಿಗೆ ಎನಗೆ ದುರ್ಮಾರ್ಗನೆಂದು ಬಾಯಿಗೆ ಬಂದಂತೆ ನೋಡಿದೆಯ ನಿನ್ನ ಜಡೆ ಮುಡಿಯ ಪಿಡಿದು ಈ ಕುಟ್ಬಿಟ್ಟು ದರ್ಪಣವೆಂದು ಅಪ್ಪಳಿಸಿ ಬಿಡುವೆ ನಾರಿ ಯಾವ ಕೋರಿ ಇಂದ್ರನ ಮಡದಿಯಾದ ನಂಬ್ಯಾದೇನಿರುವುದು ಚೆನ್ನ
ದೊಡ್ಡರು, ಈ ದುರುಳ ಕೇಳದವರು. ನಾನು ಹೇಗೆ ಮಾಡಲಮ್ಮ ತಾಯಿಗಳನ್ನ? ಹೇ ಮೈಸಾಸುರ ಭೂಪತಿ, ನಮ್ಮ ತಲೆಯನ್ನು ಬಿಡು. ಅಮರಾವತಿಯ ನೀನು ಎಷ್ಟು ಪರಿಯಿಂದ ಬೇಡಿಕೊಂಡರು ಸ್ವಲ್ಪ ತಾಮಿಳನಾಡಿನ ನಾಡಿ ಕಠಾರಿ. ಹೇ ಮೈಸಾಸುರ ಭೂಪತಿ, ನಮ್ಮ ಸೆರೆಯನ್ನು ಬಿಡು. ಅಮರಾವತಿಯ ಸಕಲ ಸಂಪತ್ತು ನಿನ್ನದೇ ಆಗಿರುತ್ತದೆ. ನಿನ್ನನ್ನು ಸ್ವಾಮಿಯು ಮೆಚ್ಚುವುದಿಲ್ಲ. ಬಿಡು ನಮ್ಮ ಸರಿಯಾ ದಾನವರಾಯ. ನೀನು ಈ ಮಾತಾಡಿದರೆ ಎಂದು ಮಾಡಲಾಗ್ತದೆ. ಧರಿಯುವುದು ಜಾಗೃತಿಯಿಂದ ನಡೆಯುವಂತವಳಾಗಿ ನಾಡಿ ಕಠಾರಿ. ಈ ಭ್ರಷ್ಟ ಮುಂಡಿಯರನ್ನು ಕಾರಾಗಕ್ಕೆ ತಪ್ಪುವಂತವರಾಗು. ಈಗ ಅತಿ ಬೇಗ ಯಾತಕ್ಕೆ ಕೂತಿದ್ದೇವೆ? ನಿನ್ನ ನೀಚಲವರನ್ನು ಕಾರಾಗಕ್ಕೆ ತಪ್ಪುತ್ತಾರೆ. ನಮ್ಮ ಸೆರೆಯನ್ನು ಬಿಡು. ನಿಮ್ಮ ಗಂಡನೆಂಬುವನು ಗಂಡ ಕಂಡಂತೆ ಬಾಯಿ ಬಂದಂತೆ ಮಗಳಿ ಎಲ್ಲ ಕಾರ್ಯಾಗ್ರಹಗಳು ರಟ್ಟಿಯನ್ನು ಕಟ್ಟಿಕೊಂಡು ಬಿದ್ದಿರುವನು. ಸುಮ್ಮನೆ ಶರಣಾಗತಿ ಆಗಿದ್ದರೆ ನಿಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ತಿಳಿಯತ್ತೆ ನಾರಿ ಮಗನ ಕಣ್ಣಾರಿ. ಹೇ ದಾನವ ದೇಶನೇ ಹೇ ಮೈಸಾಸುರ ಭೂಪತಿ, ನಮ್ಮ ಸೆರೆಯನ್ನು ಬಿಡು. ಅಮರಾವತಿಯ ಸಕಲ ಸಂಪತ್ತು ನಿನ್ನದೇ ಆಗಿರುತ್ತದೆ. ನಿನ್ನನ್ನು ಸ್ವಾಮಿಯು ಮೆಚ್ಚುವುದಿಲ್ಲ. ಬಿಡು ನಮ್ಮ ಸೆರೆಯ ದಾನವರಾಯ. ದೇಶವನ್ನು ರಕ್ಷಿಸುತ್ತಾನೆ ಎಂದು ಹೇಳಿದೆಯಲ್ಲ, ದೇಶವನ್ನು ಎನ್ನಯ ಪಟುತನವಾದ ಹಾಸ್ಪಟಕ್ಕೆ ತೀರ ಸಮುದ್ರದಲ್ಲಿ ಮನೆ ಮಾಡಿ ಯಾರ ಅಂಜಿಕೆ ನಮಗೇನು? ಅಮರಾವತಿ ಪಟ್ಟಣಕ್ಕೆ ಮೈಸಾಸುರನೇ ಅಧಿಪತಿ ಎಂದು
ನಿನ್ನ ಆಜ್ಞೆ ಪ್ರಕಾರ ದೇವೇಂದ್ರನಲ್ಲಿ ಮುರಿಯನ್ನು ಬಿಗಿದು ಅರಣ್ಯಕ್ಕೆ ಕಳಿಸಿರುವ ರಾಜ ಜಾಗ್ರತೆಯಿಂದ ನಡೆಯುವಂತರಾಗಿ ಅರೆ ಈ ಏಕಾಂತ ಈ ಮಠ ಚಾಯಿಸಿರವಲ್ಲ ಈ ಮಠದ ವಯಸ್ಸಾಸವನ್ನು ಸಾಧನವಾಯಿತು. ನಾವು ಆರ್ಯನ ಸೇರಬೇಕಾಯಿತು. ಮುಂದೆ ಬಂದ ಕಷ್ಟಗಳನ್ನು ಯಾರ ಮುಂದೆ ಹೇಳಬೇಕು ಕಾಂತ ಸದ್ಗುಣವಂತ. ಸತ್ಯವಾದ ಮಣ್ಣ ಬರಬೇಕು. ಏಕಾಂತ ಹಮ್ಮರದ ಚಾಯಿಸಿರವಲ್ಲ ಮಂಡಲದ ವಯಸ್ಸಾಸವನ್ನು ಸಾಧನವಾಯಿತು. ಆರ್ಯನ ಸೇರಬೇಕಾಯಿತು. ಬಂದ ಕಷ್ಟಗಳನ್ನು ಯಾರ ಮುಂದೆ ಹೇಳಬೇಕು ಕಾಂತ ನೀ ಮಾತ. ನಾಳೆ ಚಾ ತಂದೆ ಹೇ ಕಾಂತಿಯರೇ, ಅಲ್ಲಿ ಏನೋಡ ಆ ಕ್ರೂರ ಧನಿಜರು ನಮ್ಮನ್ನು ಕರುಣಿಲ್ಲದಂತೆ ಆಯಿತು. ಘೋರಾರಣ್ಯಕ್ಕೆ ಕಳಿಸಿದರು. ಒಬ್ಬರಾದರ ಬುದ್ಧಿ ಹೇಳುವರು ಇಲ್ಲದಂತೆ ಆಯಿತು. ಒಂದೊಂದು ಅನುಭವಿಸಲೇಬೇಕು. ಮಾತೆ ಗುಣವಂತೆ. ಕಾಂತ ನಮಗೆ ಎಂಥ ಸಂಕಟ ಬಂದು ಒದಗಿ ಇಂಥ ಕೆಟ್ಟ ಅರಣ್ಯದಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿತಾ ನಾನು ಹೇಗೆ ನಡೆ ನಮ್ಮ ಸಡಗರವನ್ನು ನೋಡಿ ಸಹಿಸಲಾರದೆ ಆ ದುಷ್ಟ ರಕ್ಕಸರು ಈ ಕಷ್ಟಕ್ಕೆ ಗುರಿ ಮಾಡಿರುವ. ಅಯ್ಯೋ ಪ್ರಾಣಪತಿ ಎರವಾಯ್ತಲ್ಲೋ ನಮ್ಗೆ ಅಮರಾವತಿ. ಹೇ ಮೋನಾಂಗಿಯಾದ ರಂಭ, ಬಂದುದನ್ನು ಅನುಭವಿಸಲೇಬೇಕು. ಒಳ್ಳೆಂದರೆ ಬಿಡಲಾರ ಬಾರದು ಬಪ್ಪದು ತಪ್ಪದು. ದಯದಿಳನಾದ
ಭಗವಂತನ ನೆನೆಯುತ್ತ ಹೋಗಳ ನಡೆಯರೆ ಕಾಂತಿಯರೇ ಸದ್ಗುಣವಂತಿಯರೇ. ಮಾಮ ಮಾಮ ಶಂಭೋ ಶಂಕರ ಏಳು ಬಂದು ನಮ್ಮನ್ನು ಕಾಪಾಡು ದೇವ. ಏಳು ಬಂದು ನಮ್ಮನ್ನು ಕಾಪಾಡೋ ದೇವ ದೇವಪ್ರಭಾ. ಹೇಳು ಪರಮಾತ್ಮ
ಬಂದರು ಸ್ವಾಮಿ. ಯಾರು ಬಂದರು ಸ್ವಾಮಿ? ಸುಂದರ ಮೌನನಂದ ಬಂದ ನೀಲ ಪ್ರಭಾವ ಶೋಭಿತ ಫಣೇಂದ್ರ ಭೂಷಿತ ಜ್ಞಾನ ಮಂಡಲಗಳು ಸ್ಪರ್ಧೆಗಳನ್ನು ದೂರ ಮಾಡಿ ಸುಖದಿಂದಿರ್ಪ ಭಕ್ತರೊಳ ಕೂಡಿ ಸುಕ್ಷೇಮವನ್ನು ತೋರಿ ಭಕ್ತಿ ಜ್ಞಾನ ವೈರಾಗ್ಯದಿಂದ ನಿರೀಕ್ಷಣೆಗೈವ ರಕ್ಷಕ ವಿರೂಪಾಕ್ಷ ಶಿವ ಓಂ ನಮ ಶಿವ ಎನ್ನದ ವೈರಿಗಳನ್ನು ಸೆರೆಬಿಡಿದು ವೇದ ಪ್ರಸಿದ್ಧವಾದ ಅನಾದಿ ಸಿದ್ಧಿ ಪುರುಷನಾಗಿರಪ್ಪ ಕೈಲಾಸದತ್ತ ಸೇವಾದೇವಕ ಬಳಗಳು ರಕ್ತ ಖಚಿತ ಶಿವಾಸನಕ್ಕೆ ಬಂದು ನಾಮಧಾರೆಂದು ಕೇಳುವ ನೀನಿದಾರ ಭಕ್ತ ಶಿರಮಣಿ ನಿನ್ನ ನಾಮಾಂಕಿತವನ್ನು ಸಾರುವಂತನಾಗ ನಮಗೆ ಸಾರಥಿ ಅಂತಾರೆ ದೇವ. ತಾವುದಾರು ತಮ್ಮ ನಿಜ ನಾಮವನ್ನು ಹೇಳಬೇಕು. ಫಲಾ ಸಾರಥಿನ ಹಾವುದಾರೆಂದರೆ ಶ್ರೀಮತ್ ಷಟ್ ಗುಣಂ ಕೃತ ಪಾತಾಳ ಲೋಕದಲ್ಲಿ ತ್ರಿಗುಣಾತ್ಮಕ ರೂಪನಾಗಿ ಕಳಮಾನನಾಗಿ ಬೆಳಗುವ ಆಧಾರ ಸ್ವಾದಿಷ್ಟ ಮಣಿಪುರ ಅನಾದಿ ಸಿದ್ಧಗತಿಗಳನ್ನು ತಿರುಗಿ ಷಡ್ ಗುಣಗಳನ್ನು ಕಳೆದು ದಶವಾಯುಗಳನ್ನು ಗುರ್ತಂ ತಿಳಿದು ಭಕ್ತಿ ಜ್ಞಾನ ವೈರಾಗ್ಯದಿಂದ ನಿರೀಕ್ಷಣೆಗೈವ ಭಕ್ತ ರಕ್ಷಕ ವಿರೂಪಾಕ್ಷ ತ್ರಿಪುರಾಂತಕ ವಿಜಯ ಶಕ್ತಿಯಿಂದ ಉದ್ಭವಿಸಿದ ಸಾಂಬ ಮೂರ್ತಿ ಎಂದು ತಿಳಿಯಲಿ ಸಾರಥಿ ಅತಿ ಜಾಗೃತಿ. ತಾವೇ ಸಾಂಬ ಶಿವ ಮಹಾರಾಜರಾದ್ರೆ ಬಹಳ ಒಳ್ಳೆಯದಾಯ್ತು ಸ್ವಾಮಿ. ಅಂದವಾದ ಮೇಲ್ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಮಾಂತರಕ್ಕೆ ಬಂದ ಹತ್ತರವೆಂದರೆ ತಮಗಾರು ಸರಿಯೇ? ಎಲ್ಲ ಸಾರಥಿ, ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಸುರರೊಡನೆ ಕೂಡಿ ಹರ್ಷದಿಂದ ಮಾತನಾಡುವ ನಿಮಿತ್ತವಾಗಿ ವರ್ಣವಾಯಿತು ಸಾರಥಿ ಅತಿ ಜಾಗೃತಿ. ಅದಕ್ಕೆ ಕಲ್ತನವ ಇಂಥ ಕೈಲೇ ನೋಡ ಸಾಕ್ಷಿದ ನಮ್ಮ ಸಂಸ್ಕೃತದಾಗ ಮಳೆ ಬಂದಿದ್ದಿಲ್ಲ, ಅದಕ್ಕೆ ಆಮೇಲೆ ಮಳೆ ನೀರು ಹತ್ತಿಲ್ಲ. ಏನಲ್ಲ ಗಿಡ್ಡು ಕಾಳು ಮಾವ ಎಲ್ಲಿ ಬರ್ಸೋದ ಅಪ್ಪ ಮಗನೇ, ನನ್ನ ಸಮೀಪಕ್ಕೆ ಬಂದು ಕರ ಮುಗಿದು ಸ್ಥಿರವಾಗಿ ದಾರೆಂದು ಮಾತಾಡಿಸುವ ನೀನುಗಾರು ಕಂಡ ಎತ್ತವನಿಕೆ ಆನಂದ. ಅಲ್ಲಪ್ಪ, ಅವ್ರು ಎಷ್ಟಿದ್ರೆ ನಾವು ಮಕ್ಕಳ ಸಂಬಂಧ ನಾವು ಇನ್ನೊಂದು ಹೇಳು. ದೊಡ್ಡವರು ಮತ್ತೆ ಅವರು ನಮಗೆ ಹಟ್ಟದ ಮೇಲೆ ನಿಂತು ಗಟ್ಟಿ ಗಟ್ಟಿಸಿ ಮಾತನಾಡುವ ಸೊಟ್ಟ ಸಾರಥಿ ಅಂತಾರೆ ತಾಯಿ. ತಾವುದಾರು ತಮ್ಮ ನಿಜ ನಾಮವನ್ನು ಹೇಳಬೇಕು. ಅಪ್ಪ ಸಾರಥಿ, ನಾವು ದಾರೆಂದರೆ ಮಹಾಮಹಿಮನಾದ ಶ್ರೀ ಶಂಕರನ ಸತಿ ಅತಿ ರೂಪವತಿ ವೃಂದಾವಣಿ ಸಾರ್ವಮಂಗಳೆ ಕಾಮಾಕ್ಷಿ ಗಿರಿಜಾದೇವಿ ಎಂದು ತಿಳಿಯಪ್ಪ ಮಗನೇ. ಗೊತ್ತದ, ರೂಪದಲ್ಲಿ ಅತಿ ಶ್ರೇಷ್ಠವಾದಂತ ಪಾರ್ವತಿ ದೇವಿ ಅಂತ ಯಾಕೆ ಬಂದ ಕೇಳ್ಬಿಡು. ಗೌರಿ ಯಾಕೆ ಬಂದ ಕೇಳು. ತಾವೇ ಪಾರ್ವತಿ ದೇವಿ ಆದ್ರೆ ಬಹಳ ಒಳ್ಳೆಯದಾಯ್ತಮ್ಮ. ಅಂದವಾದ ಮೇಲಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಮಾಂತರಕ್ಕೆ ಬಂದು ತಾತ್ಪರ್ಯವೇನು ತಾಯಿ ಸವಿಕ ಪ್ರಧಾಯಿ. ಅಪ್ಪ ಸಾರಥಿ, ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಪತಿ ವೃತ್ತರಿಗೆ ಪತಿ ಪಾದವೇ ಶ್ರೇಷ್ಠ. ಅದರಿಂದ ಅವರ ಸೇವೆ ಮಾಡುವ ಸಲ ಗೊತ್ತಾಯ್ತಾ? ಪತಿವರ್ತ ಶಿರೋಮಣಿಯರಿಗೆ ಪಾದವೇ ಶ್ರೇಷ್ಠ ಅಂತ. ಆದ್ರೆ ಪತಿ ಬೆಂಬಲವಾಗಿ ಬಂದಂತ ದೇವೇಂದ್ರ
ಕೈಲಾಸಪತಿ ನೀವು ಪಾದಕ್ಕೆ ವಂದಿಸುವೆ. ದೇವೇಂದ್ರ ಸದ್ಗುರು ಸಾಂದ್ರ ಬೇರೆ ಕೇಳುವಂತನ ಅವ ದೇವಾನ ಅಂತ ಕೇಳು. ಆ ಹೇ ದೇವ, ನಾನು ನುಡಿಯೋಕ್ಕಿಂತ ಚೆನ್ನಾಗಿ ಕೇಳುವಂತ ಮಾಡು. ಅದೇನು ಚೆನ್ನಾಗಿ ಹೇಳುವಂತನ ಏನೋ ದೇವಾ ಇಂಥಾದ ಮಹಿಷಾಸುರನ ಔಷಧವನ್ನು ಗೋಚರ ಇಲ್ಲದಂತೆ ಮಾಡು. ದೇವ ಮಹಾನ್ ಭಾವ. ಬೇಕು ಮತ್ತೊಂದು ಸ್ವಲ್ಪ ಸಮಾಧಾನ ಮಾಡು. ಆ ದುಷ್ಟ ರಕ್ಕತರಿಗೆ ವೃತ್ತಿಕಾರ ವೈಗಮನಿರುವುದು ನೀನೇನು ಚಿಂತಿಸಬೇಡ. ಜಲೈ ಸಾರಥಿ, ಭಕ್ತಿನಿಂದ ಮೆರೆಯುವ ಮಹಿಷಾಸುರನ ಪಟ್ಟಣಕ್ಕೆ ರಥವನ್ನು ಹೊಡೆಯುವಂತನಾಗಲಿ. ಸಾರಥಿ ಅತಿ ಜಾಗೃತಿ. ಚೆನ್ನಾಗಿ
ಆ ದುಷ್ಟ ರಕ್ಕಸಿಗೆ ಮೃತ್ಯುಕಾಲ ಒಯ್ಯಿ ಬಂದಿರುವುದು. ಸುಮ್ಮನೆ ಏನನ್ನು ತಡೆಬೇಡ ನೋಡಿ, ಸದ್ಗುಣ ಬರಲಿ ಅಂತ ಹೇಳಿದ್ರಿ. ಆ ಏಕಾಂತ ಇದರಲ್ಲಿ ಮತ್ತೊಂದು ಚೆನ್ನಾಗಿ ಕಾಣ್ತಾನೆ. ನಾನು ಜಾಗೃತಿಯಿಂದ ಯುದ್ಧಕ್ಕೆ ಹೋಗುವಂತ ಹೋಗ್ಯಾನು. ಸುಮ್ಮನೆ ನೀನು ಓಡ್ತಾನಿಲ್ಲ ಮಾತೆ ಬರುವಂತೆ ರಕ್ಕಸರಿಗೆ ವೃತ್ತಿಕಾಲ ಒದಗಿ ಬಂದಿರುವುದು. ರಮಣಿ ಸದ್ಗುರು ಬರಣಿ ಈ ಕ್ಷಣದಲ್ಲಿ ನಿನ್ನನ್ನು ಸಂವರಿಸಿ ಈ ಭೂಲೋಕಕ್ಕೆ ಅಧಿಕ ಸುಖವನ್ನು ಉಂಟು ಮಾಡುವೆ. ಬೇಗ ನಿನ್ನ ಪರಾಕ್ರಮವನ್ನು ತೋರಿಸಿ ಬಂಡ ಜಾಗೃತಿಯಿಂದ ಯುದ್ಧಕ್ಕೆ ಸಿದ್ಧನಂತ ಸಿದ್ಧ ಸಾರಥಿ, ಈ ರಕ್ಕಸನ ಕೂಡ ಯುದ್ಧ ಮಾಡೋದು ನಮ್ಮಿಂದ ಆಗದು. ಸಾರಥಿ ಜಾಗ್ರತೆ.
ಬೂದಿ ಮಾಡ್ತಾನು ಎತ್ತರ ಹೊಡಿವದನು ಜಾಗೃತಿಯಿಂದ ಬೆಂಬಲಿಗರಾದ ಬ್ರಹ್ಮ ವಿಷ್ಣುರನ್ನು ಬರು ಹೇಳುವಂತವನಾಗ ಈಗ ಬ್ರಹ್ಮ ವಿಷ್ಣು ಕಂಡು ಬರಬೇಕು. ಬ್ರಹ್ಮ ವಿಷ್ಣು ಕೃಷ್ಣ ಕೃಷ್ಣ ಬೇರೆ ಬರಬೇಕು. ಕೃಷ್ಣ ಹಸರ ಏನು ಇವ್ರಿಗೆ ಮೂರು ಅವಲ್ಲ ಅಲ್ಲ ನಾವು ಎಲ್ಲಾರು ಒಂದೊಂದು ನೋಡ್ತೀವಿ ಮಾಡಿ ಇವ್ರು ಮೂರು ಕಾಣ್ತವ್ರ ಮೇಲೆ ಮೂಕರು ಇವ್ರಿಗೆ ಯಾರ್ಯಾರು ತರ ಕೇಳ್ತೈತೇನ್ರಿ? ಅಲ್ಲ ಮೂರು ಅವ ಮತ್ತೆ ಇವು 6 ಇರ್ಬೇಕಲ್ಲ ಇವು ಯಾರು ಬಂದಾರ ಸ್ವಾಮಿ? ರೈ ಮಾನವ ಮುತ್ತು ರತ್ನ ವಜ್ರ ವೈಢೂರ್ಯ ಗೋಮೇಧಿಕ ಪುಷ್ಯರಾಗಗಳಿಂದ ಪ್ರಭಾವಿಸುವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾಗಿರುವ ಈ ಸುಂದರ ಸಭಾಮಂಟಪಕ್ಕೆ ಬಂದವರನ್ನು ಯಾರೆಂದು ಕೇಳುವ ನೀನುಗಾರು ನಿನ್ನ ನಾಮಾಂಕಿತವೇನು? ಜಾಗೃತಿಯಿಂದ ಬೇಗ ಬಿತ್ತರಿಸುವಂತವನಾಗು ಮಾನವ. ನಾವ್ ಹಾಗಂತ ಹೇಳ್ತೀವಿ, ನಮಗೆ ಹಟ್ಟದ ಮೇಲೆ ನಿಂತು ಗಟ್ಟಿಗಡಿಸಿ ಮಾತನಾಡುವ ಸೊಟ್ಟದಾರಿಸಿದಂತರ ದೇವ ತಾವುದಾರು ತಮ್ಮ ನಿಜನಾಮವನ್ನು ಹೇಳಬೇಕು. ಸಾರಥಿ ನಾವು ದಾರಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಜಲಜ 21 ಲಕ್ಷ, ಇಂತಿ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡೆಂದು ಶ್ರೀ ರಾಜರಾಜೇಶ್ವರಿ ವರಕೃಪಕಟಾಕ್ಷದಿಂದ ಬೆರೆಯುವ ಶ್ರೀ ಮಹಾನ್ ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ 14 ತಳಗಳನ್ನು ಸೃಷ್ಟಿ ಮಾಡುವ ಶ್ರೀ ಬ್ರಹ್ಮದೇವನೆಂದು ಹೊಡಿ ಈ ಸುಂದರ ಸಭಾಂಗಣ 74 ಲಕ್ಷ ಜೀವರಾಶಿ ತಿರುಗಿ ಬಂದರಂತ ಅಂದ್ರೆ ನಾವೇನು 2 ಜನ್ಮ ತಿರುಗಿ ಬಂದಿವ? ಹೇಳು. ನಾವು
ನಾವು ಇವ್ರು ಕೆಲಸ ತಿರುಗಿ ಬಂದಿವ್ರಿ. ಅದು 21 ತಿರುಬ 30 ತಿರುಬ ಬ್ರಹ್ಮದೇವ ಯಾಕೆ ಅಂತ ಕೇಳ್ಬಿಡಪ್ಪ. ತಾವೇ ಬ್ರಹ್ಮದೇವ ಮಹಾರಾಜರಾದ್ರೆ ಬಹಳ ಒಳ್ಳೆಯದವಾಯ್ತು ಸ್ವಾಮಿ. ಅಂದವಾದ ಮೇಲು ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾಂತರಕ್ಕೆ ಬಂದು ತಾತ್ಪರ್ಯವೆಂದರೆ ತಮಗ್ಯಾರು ಸರಿಯೇ? ಸಾರಥಿ, ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣ ಏನೆಂದರೆ ಹೇಳುತ್ತೇನೆ, ಚೆನ್ನಾಗಿ ಕೇಳುವಂತವನಾಗ. ಹೌದು ಬುದ್ಧಿ, ಅದನ್ನೇ ಕೇಳ್ತೀವಿ ನಾವು. ಅನೇಕ ಭಕ್ತಾದಿಗಳು ಎನ್ನಂ ಭಜಿಸಿದ ಕಾರಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲಕನಾಗಿ ಸೃಷ್ಟಿ ಮಾಡಿರುವ ಈ ಬ್ರಹ್ಮಾಂಡವು ಹೇಗಿರುವೆದೆಂದು ಒಂದು ಸಲ ಸಂಚರಿಸಿ ನೋಡಿ ಹೋಗೋಣವೆಂದು ಈ ಸುಂದರ ಸಭಾಮಂದಿರಕ್ಕೆ ಬರೋಣವಾಯಿತು. ಸಾರಥಿ, ಮುಂದೆ ನಿನ್ನ ಗತಿ. ಕೃಷ್ಣ, ಬೇಗನೆ ಬರಬೇಕು ಕೃಷ್ಣ. ಎಲ್ಲ ಭಕ್ತ ನಟ ನಡೆಸುತ್ತ ಕರ ಸಂಪುಟ ಮುಗಿದ ಕುಟಿಲಂ ಕಡೆಗೆಟ್ಟು ನಟ ನಡೆಸುತ್ತ ಕೇಳವ ನೀನು ದಾರು ನಿನ್ನ ನಾಮಾಂಕಿತವೇನು? ಜಾಗೃತಿಯಿಂದ ಬೆಳಗುತ್ತರ ಸೇವಕ, ಹಾಸ್ಯ ಪರಿಪಾಲಕ. ಹಟ್ಟದ ಮೇಲೆ ನಿಂತು ಗಟ್ಟಿಗಡಿಸಿ ಮಾತನಾಡುವ ಸತ್ತದಾರ್ತಿ ಅಂತಾರೆ ದೇವ ದೇವಪುರ್ಭವ ತಾವುದಾರು ತಮ್ಮ ನಿಜನಾಮವನ್ನು ಹೇಳಬೇಕು. ಎಲ್ಲ ಸಾರದೆ ನಾವು ದಾರಂದರೆ ಶ್ರೀಮತ್ ಷಡ್ಗುಣಾಂಕುತ ಮಾನದಿಯೋಳು ವೈಕುಂಠದೋಳು ನವರತ್ನ ಖಚಿತವಾದ ಸಿಂಹಾಪೀಠದಿಂದ ಸದ್ಗುಣ ಪ್ರಭಾಪುಂಜದಿಂದ ಉದ್ಭವಿಸಿದ ಶ್ರೀ ಶಿವಶಕ್ತಿಯಿಂದ ಉದ್ಭವಿಸಿದ ಶ್ರೀ ವಿಷ್ಣು ಮೂರ್ತಿ ಅಂತ ತಿಳಿಯಲು ಸಾರಥಿ ಅತಿ ಜಾಗ್ರತೆ. ತಾವೇ ವಿಷ್ಣು ಮೂರ್ತಿ ಆದ್ರೆ ಬಹಳ ಒಳ್ಳೆಯದವಾಯ್ತು ಸ್ವಾಮಿ. ಅಂದವಾದ ಮೇಲು ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಮಾಂತರಕ್ಕೆ ಬಂದ ಕಾರಣವೇನೆಂದರೆ ತಮಗ್ಯಾರು ಸರಿಯೇ? ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಶ್ರೀ ಚಂದ್ರಮೌಳಿ ಮಹಾದೇವನ ಕರೆಸಿದ ಕಾರಣ ಬರಣವಾಯ್ತು. ಸಾರಥಿ, ಶಿವನಂ ತೋರಿಸು ಜಾಗ್ರತೆ. ಹೇ ಸೃಷ್ಟಿ ಬಾಲಕನಾದ ಶ್ರೀಮನ್ ಮಹಾವಿಷ್ಣು ನಾರಾಯಣನೇ, ಶ್ರೀ ಪರಮಾತ್ಮನು ಎನ್ನನ್ನು ಕರೆಸಿದ ಕಾರಣ ಏನು ನನಗೆ ತಿಳಿಯದು. ನಿನಗಾದರೂ ಗೋಚರವಾಗುತ್ತದೆ ಮಹಾವಿಷ್ಣು, ಬೇಗ ವಿಸ್ತರಿಸುವಂತವನಾಗು. ಎಲ್ಲ ಸೃಷ್ಟಿಕರ್ತನಾದ ಬ್ರಹ್ಮನೇ, ಪಶುಪತಿಗೆ ಏನಾದರೂ ವಿಪತ್ತು ಸಂಭವಿಸಿದೋ ಏನು ನಮಗೂ ತಿಳಿಯದು. ಆದ್ದರಿಂದ ಈ ವಿಚಾರವನ್ನು ಎಲ್ಲರ ಮುಖಾಂತರ ವಿಚಾರಣೆ ನಡೆಯುವ ವಿಧಾತ ಸೌಖ್ಯ ಪ್ರದಾತ. ಹೇ ಸಾರಥಿ,
ಜಾಗ್ರತೆಯಿಂದ ಕೈಲಾಸ ವಾಸಿಯಾದ ಶ್ರೀ ಪರಮಾತ್ಮಲ್ಲಿಗೆ ರಥವಡಿಯುವಂತವನಾಗು ಈಗ ಅತಿ ಬೇಗ. ಭ್ರಷ್ಟನಾದ ಸೆಂಡ ಬಿಡಲ ಸೂರನೆ, ನಮ್ಮ ದೇವತೆಯರನ್ನು ಸೆರೆ ಇಟ್ಟುಕೊಂಡು ಪರಿಪರಿಯಿಂದ ಗೋಡಿಸಿದೆಯಾ ಎಲ್ಲ ಬಂಡ ರಕ್ಕಸ. ಜಾಗ್ರತೆಯಿಂದ ಯುದ್ಧಕ್ಕೆ ಕುಲ. ಇದುವರೆಗೆ ನೀನು ಎಲ್ಲಿ ಅಡಗಿದೀಯ? ನಿಮ್ಮ ಮಹಿಷಾಸುರ ನನಗೆ ಅಪ್ಪಾಡಿ ಪ್ರಕಾರ ನಿನ್ನನ್ನು ಸೋಲಿಸಿ ನಿನ್ ದೇಹ ಮಾಡಿಬಿಡುವನು. ಜಾಗ್ರತೆಯಿಂದ ಇದ್ದಕ್ಕೆ ಬಂಡ ಸೂರನೆ, ಈ ಸುದರ್ಶನ ಚಕ್ರವನ್ನು ಬಿಟ್ಟು ರುಂಡಂ ಛೇದಿಸಿ ಹಿಂಡು ಭೂತಾದಿಗಳಿಗೆ ಹಬ್ಬದ ಊಟವನ್ನು ಕೊಡಿಸ ಬಂಡ. ಅದೇನು ಹೇಳುವಂತ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತ ಬಂಡ ಸಾಧ್ಯವಿಲ್ಲ. ಈ ಸಮಯದಲ್ಲಿ ನಾನು ಶಾಂಬೆಯಲ್ಲಿ ಹೋಗುತ್ತೇನೆ. ಸಾರಥಿ ಅತಿ ಜಾಗ್ರತೆ. ನಮ್ಮ ಶಚಿರಂಬೆಯರನ್ನು ನಿನ್ನ ಅಧೀನದಲ್ಲಿಟ್ಟುಕೊಂಡು ಓಡಾಡಿಸುವೆಯ. ಜಾಗ್ರತೆಯಿಂದ ಯುದ್ಧಕ್ಕೆ ಸಿದ್ಧನಾಗು ಬಂಡ.
ಈ ಕ್ಷಣಗಳು ಕಡಿದು ನನ್ನ ಭೂಮಿಗೆ ಹಾಕಿ ಬಿಡೋಣ. ಈ ಕ್ಷಣದೋಳಿನ ರುಂಡವನ್ನು ಛೇದಿಸಿ ಹೆಂಡು ಭೂತಾದಿಗಳಿಗೆ ಹಬ್ಬದ ಊಟವನ್ನು ಉಣಬಡಿಸಿ ಈ ಅಖಂಡ ಭೂಮಂಡಲಕ್ಕೆ ಸನ್ಮಂಗಳನ್ನುಂಟು ಮಾಡುವೆ. ಜಾಗೃತಿಯಿಂದ ಯುದ್ಧಕ್ಕೆ ಸಿದ್ಧರಾಗು ಬಂಡ. ಕೂಡ ಯುದ್ಧ ಮಾಡಲು ಏನೆಂದಾಗದು. ಈ ವೇಳೆಯೋ ನಾವು ಸುಮ್ಮನಿದ್ದರೆ ಸಚಿರಂಬೇರಿಗೆ ಬಹಳ ತೊಂದರೆಯಾಗುತ್ತದೆ. ಈ ಕ್ಷಣದೋ ನೀನು ರಾಜರಾಜೇಶ್ವರಿಯ ಪಾದ ಸನ್ನಿಧಿಗೆ ನಮ್ಮ ರಥವನ್ನು ಮಡೆಯುವಂಥವನಾಗ ಸಾರಥಿ. ಅತಿ ಬೇಗ ನಾವು ಈ ರೀತಿ ಸೋತರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ರಕ್ಷಣಾತ್ಮಕವಾಗಿ ನೋಡಿರುವಂತಹ ಒಂದು ಭೀತಿ ನಮ್ಮಿಂದ ಕಳೆಯಲಾಗದು. ಆದ ಕಾರಣ ನೀನೇನು ಮಾಡುವೆಯೋ ನನಗೆ ಗೋಚರವಾಗದು. ಇದೆಲ್ಲ ವಿಚಾರವನ್ನು ನಾವು ಮೂವರು ಸೇರಿ ಶ್ರೀ ರಾಜರಾಜೇಶ್ವರಿಯ ಪಾದ ಸನ್ನಿಧಿಯಲ್ಲಿ ಅರಿಕೆ ಮಾಡಿಕೊಂಡು ಕೃಪಕಟಾಕ್ಷವನ್ನು ಕೇಳಿಕೊಂಡು ಹೋಗೋಣ. ನಡೆ ದೇವ ಪ್ರಭಾವ. ಹಾಯೇ ಸಾಂಬಶಿವ, ಆ ದೃಷ್ಟ ರಕ್ಕಸರ ಕೂಡ ಯುದ್ಧವನ್ನು ಮಾಡಲು ನನ್ನಲ್ಲಿ ಸಾಧ್ಯವಿಲ್ಲ. ಅಪಾರ ಮಹಿಮನಾದ ನೀನು ಮುಂದಿನ ವೇಚನ ನೀನೇ ಮಾಡಬೇಕು ಶಂಕರ ಮಹಾಕಿಂಕರ. ಹೇ ಹರಿಹರರೇ, ಆ ದುಷ್ಟ ರಕ್ಕಸರು ಮಹಾಬಲಿಷ್ಠರು ಘೋರವಾದ ತಪಸ್ಸನ್ನು ಮಾಡಿ ನಿತ್ಯವಾದ ವರವನ್ನು ಪಡೆದಿದ್ದಾರೆ. ಆದ ಕಾರಣ ಅವರನ್ನು ಜಯಿಸುವುದು ನಮ್ಮಿಂದ ಅಸಾಧ್ಯವಾದ ಮಾತು. ಶ್ರೀ ಮಹಾದೇವಿ ಹಸ್ತದಿಂದ ಮೃತರಾಗಬಹುದು. ಆದ ಕಾರಣ ನಾವೆಲ್ಲರೂ ಕೂಡಿ ಆ ಶಾಂಭವಿಲಿಗೆ ಇದ್ದಲ್ಲಿಗೆ ಹಿಮಾಚಲ ಪರ್ವತಕ್ಕೆ ಹೋಗಿ ಆ ಶಾಂಭವಿನ ಬಯಸಿ ಸನ್ನಿಕರಿಸಿಕೊಂಡು ಆ ದುಳ ರಕ್ಕಸನ ಗರ್ಭವನ್ನು ಬಂದ ಮಾಡಿ ಈ ಲೋಕಕ್ಕೆ ಅಧಿಕ ಸುಖವನ್ನು ಉಂಟು ಮಾಡೋಣ. ನಡೀರಿ ಬ್ರಹ್ಮ ವಿಷ್ಣಾದಿಗಳೇ, ಮಹಾತ್ಮರೇ. ಸಾರಥಿ, ಬ್ರಹ್ಮ ವಿಷ್ಣು ಮಹೇಶ್ವರರ ಮೂವರು ಸೇರಿ ರಥವನ್ನು ಶ್ರೀ ರಾಜರಾಜೇಶ್ವರಿಯ ವರಪಾದದಲ್ಲಿ ಹಿಮಾಚಲ ಪರ್ವತಕ್ಕೆ ರಥವಣಿಯುವಂತವನಾಗು. ಈಗ ಅತಿ ಬೇಗ ಈ ಅವಳಪ್ಪ ಇವರು ಕೃಷ್ಣ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿದ್ದಾನೆ. ಅವರು ಬಂದು ಸ್ವೀಕರಿಸಿದರು.
ವಿಸರ್ಜಿತವಾದ ಬೀಜವಾದ ಶ್ರೇಷ್ಠದಿಂದಿರುವ ಹುಟ್ಟ ಪಿತಾಂಬರಗಳಿಂದ ಜಗಿಸುವ ಮುತ್ತಿನ ಗೊಂಚಲಗಳಿಂದ ಸಂಚಿತವಾದ ಕನಕ ರತ್ನ ಕೆತ್ತಿಸಿದ ಕಂಚಕದಿಂದ ಸಂಚಿತವಾಗಿ ಒಳಿವ ನಾವು ಮಲ್ಲಿಕಾ ಸೌಂದರ್ಯಿಕ ಶಾಂತಿಕ ಗಮನಿಸುವ ಉನ್ನತವಾದ ಕದ ವೀರ್ಯದಿಂದ ಎಸುವ ಶೃಂಗಾರದಿಂದ ಮಣಿಗಳನ್ನು ಜೋಡಿಸಿ ಬಂಗಾರದ ಹಾವಿಯನ್ನಟ್ಟು ಅಡಿ ಮುಂದಕ್ಕಿಟ್ಟು ಪ್ರಕಾಶಿರೊಬ್ಬರ ಬ್ರಹ್ಮನ ಸನ್ಮುಖದಲ್ಲಿ ನಿಂತು ಕುಟದ ತಟ ಘಟಿತ ಕರ ಸಂಪುಟದಿಂದ ನಟಸಿ ನುಟಿಸಿ ಬಯಸಿ ಸಾರಿಸುವ ಮಾನವ ನೀಡಿದಾರು ನಿನ್ನ ನಾಮಾಂಕಿತವೇನು ಚೆನ್ನಾಗಿ ಕೇಳ ಸೇವಕಾಗ್ರಣಿ ಧೀಮಣಿ ನಮಗೆ ಸಾರಥಿ ಎಂದರು ತಾಯಿ ತಾವುದಾರು ತಮ್ಮ ನಿಜನಾಮವನ್ನು ಹೇಳಬೇಕು. ಯಾವುದಾರಂದರೆ ಶ್ರೀಮತ್ ಪುಂಡರೀಕ ಅಖಿಲಾಂಡ ಕೋಟಿ ಮೇಲು ಪರ್ವತ ಮಂದಿರಗಳಿಂದ ಅಗಣಿತ ಅನುಗ್ರಹಣೆ ಅಲಂಕೃತವಾಗಿದೆ. ಮುಕುಟ ರತ್ನ ಪ್ರಭಾ ಪಾದ ವಿಘ್ನವಾದ ಶ್ರುತಿ ಶನೆ ಧನೆ ರಂಭ ಸಖಿ ಆನಂದತೆ ಜಲಧ್ವಜ ಕಂಬದಿಂದ ಎದ್ದಿರಂಬಿಸಿ ಹಸರು ಚಾಹಿವುಳ್ಳ ನಿಶಾನುಗಳಿಂದ ಸುಧಮವಾಗಿ ಒಳೆವ ಭೂಚಕ್ರ ಚಾಮರ ಮುತ್ತಿನ ಜ್ವಾಲೆ ಮುತ್ತಿನ ನತ್ತು ಮುತ್ತಿನ ಎಡಬೈತೆ ಮೋಹನ ಗಳಿಸುವ ಪುತ್ತಳೆಯಾಗಿ ಕನಸಾಗರ ಮುಂದಿರುವ ಭಾಸ್ಕರ ಹಿಮಕರ ಅನ್ನಯಂಬ ತ್ರಿನೇತ್ರದಿಂದ ಮೆರೆಯುವ ವೃತ್ತಿಕಮಲ ವಾಸಿಯಾದ ಮೋಹಿನಿ ಮಹೇಶ್ವರಿ ಎಂದು ಕೇಳಲರಿಯ ಇಂಪಾಗಿ ಸಂಪಾಗಿ ಸಂಪಿಸುವ ಕಲ್ಪಿಸುವ ಡೊಂಕು ಡಳ ಎಂದು ನನ್ನ ಗಂಟೆ ಓಂಕಾರಿ ಓಂನಮೋ ಭಗವತಿ ಭವಾನಿ ಭವಹತಿ ಮಗಳಾಂಬಿಕೆಯ ನಮ ಈಗನ್ನುವ ಮಂಗಳ ರವದಿಂದ ವಿರಂಜಿಸುವ ನಲಹರೇ ಮಹೇಶ್ವರಿ ನಮ ದೌಳಿತ ದೌಳಿಕೃತ ಶಿವ ಕಮಲ ಕುಮದಿ ಹೀರ ಹಾರ ವಿತ್ತಳಾದ ವೇದ ವಿನೋದ ಜ್ಞಾನ ವಿನೋದ ವಿಚಕ್ಷಣಿ ಅಲಂಕರಣಿ ಅಂಬಲಕ್ಕೆ ಸುಂಬಲ ಯುವಜನತೆ ಅಡಂಬರದಿಂದ ನಡೆದು ದೊಡ್ಡ ಜಡನೆ ಮಾಡಿದರಾಗಿರಂತೆ ಒಪ್ಪುವ ಸಾಕ್ಷಾತ್ ನರಸಿಂಹ ಭೈರವಿ ಭದ್ರಕಾಳಿ ಅನ್ನಪೂರ್ಣೇಶ್ವರಿ ಸರ್ವಮಂಗಲೆ ಚಂಡಿ ಚಾಮುಂಡಿ ದ್ರಾಕ್ಷಾಹಣಿ ಗಿರಿಜದೇವಿ ಮರದಿಷ್ಟದಂತೆ ದಳಕ್ಕಿನ ಕುಲುಕೆಂದುವ ಕಡು ಭೀಕರವಾದ ಸಿಂಹರೂಢಿಯೊಳಗೆ ಒಡತರಿಸಿ ವಿಡದ ಶಾಸ್ತ್ರಾಗ್ರದಲ್ಲಿ ಜಳುಗಿಸುತ್ತಿರುವ ಖಡ್ಗಗಳ ಹಿಡಿಯವನ್ನು ನಡಗಿಸುವ
ಶ್ರೀಮತ್ ಶಂಕರೀಶ್ವರಿ ಸಾಕ್ಷಾತ್ ಅಂಬಾಮಹೇಶ್ವರಿ ಎಂದು ತಿಳಿಯಪ್ಪ ಬಾಳ ಬಗೆಹರಿಸಿದ ಅಂದವಾದ ಮೇಲೆ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಮಾಂತರಕ್ಕೆ ಬಂದು ಹತ್ಪರವೇನ ತಾಯೇ ಸೌಖ್ಯ ಪ್ರದಾಯೇ ವಜ್ರ ವೈಡೂರ್ಯ ಗೋಮುಖ ಪುಷ್ಯವಾದ ಮರಕತ್ತ ಮಾಣಿಕ್ಯದಿಂದ ಈ ನಿರ್ಮಿತವಾದ ಭದ್ರಮಣಿ ಮಂಟಪಕ್ಕೆ ದಿಗ್ವಿಜಯಂ ಗೈದು ಕಾರಣವೇನೆಂದು ಕೇಳ್ತೀಯ? ನನ್ನ ಭಕ್ತರನ್ನು ಬಾಧಿಸುವ ಕುಜನರೆಂಬ ಕುಜ ವೃಕ್ಷಕ್ಕೆ ಕುಟಾರರಾಗಿ ತೋರುವ ಕುಟಲ ಕುಯಿಕಳೆಂಬ ಗಂಟಲಕ್ಕೆ ಕೈಕಟಾರಿಯಿಂದ ತಿಳಿದು ತ್ರಿಶೂಲದಿಂದ ಬೆಗೆದು ಖಡ್ಗದಿಂದ ಕಡಿದು ಚಕ್ರದಿಂದ ಅವರ ವಕ್ರದಲ್ಲಿರುವ ದುರುಕುಗಳನ್ನು ಇರಿಸಿಬಿಡ ಕಾರಣ ಬರನಾಯ್ತಾಳೆ ಸಾರ್ಥಿ ತಿಳಿತೇನಾಗಿ ಹೇಳಿದ ವಾರ್ತೆ ಬಿಡದೆ ಉರಿದವು ಗಿಡಗಳು ಗಿರಿಗಳು ಸಡಿವಿಯೇಳ ರಸ ತಾಳಲೋಕ ಎನ್ನಡಿಗಳಿಂದ ಪಂಜದಿಂದ ಒಡಬಡದು ಒಡನೆ ಗುರುಗಿಸಿ ತೊಟ್ಟನೆ ಆರುವೆ ಮೇಲು ಪರ್ವತ ಒಪ್ಪುವ ಎಣ್ಣೆಯ ಅಘೋರ ಭಯಂಕರಕ್ಕೆ ಹಂಗದೆ ಹಲ್ಕದೆ ವೀರನಾಗಿ ಕೇಳುವ ವೀರಾದಿ ವೀರ ನಿನ್ನ ಹೆಸರನ್ನು ಜಾಗೃತಿಯಿಂದ ಕೇಳು ಇಲ್ಲವೇ ನಿನ್ನ ಮಸ್ತಕವನ್ನು ಕಡಿದು ಬಿಡುವೆ ನೋಡಲೆ ಸೇವಕ ಏನು ನಿನ್ನ ನಾಮದ ಫಲಕ ಅಲ್ರೇ ಗುರುಗಳೇ ಇವ್ರಿಗೆ ನಮಗೆ ಬರ್ತಾರ ನಮಗೆ ಹಟ್ಟದ ಮೇಲೆ ನಿಂತು ಗಟ್ಟಿ ಗಟ್ಟಿ ಮಾತನಾಡುವ ಸೊಟ್ಟ ಸಾರಥಿ ಅಂತಾರೆ ದೇವ ತಾವುಗಾರು ತಮ್ಮ ಜನಾಮವನ್ನು ಹೇಳಬೇಕು ನಾವು ದಾರೆಂದರೆ ಮಾರ್ಗ ವಿಕಾರ ರೂಪನಾದ ಎಣ್ಣೆಯ ರುದ್ಗಟ ಕೋಪ ಎಂಬುವನಿಗೆ ಚಕ್ಕನೆ ಬುದ್ಧರಿದ ಮಾತುಗಳು ಸಮುದ್ರ ಹೂವಕಣಗಳು ಗಂಗೆಯ ಸಾರಥಿ ಆಡಂಬರದಿಂದ ಎಣ್ಣೆಯ ನಿಗೂಢವಾದ ಬಲದಿಂದ ಚಕ್ಕನೆ ಭೂಮಿಗೆ ಅಪ್ಪಳಿಸಿದರೆ ಪಟ್ಟಣದೊಳು ಕಟ್ಟಡಗಳಿಲ್ಲದಂತೆ ಬಾಯಿ ಬಿಟ್ಟು ಗಜ ಗಜಾಂಬ ಕಂಪಿಸುವ ಜರನೆ ಕಂಪಿ ಸಚಿತವನಾಗಿ ಗಜಗಳ ಮಸ್ತಕದ ವೇರಪ್ಪ ಮುಗೋನ್ಮಸ್ತಕವನ್ನು ತಗ್ಗಿಸಿ ಶಿಸ್ತಿದೆ ಬಚ್ಚೆ ಆಗಿರುವ ಜಾಸ್ತಿ ಎಣಿಸ್ಕೊಳ್ಳು ಸಿಂಹರಾಜನೆಂದು ತಿಳಿಯಲೇ ಸಾರ್ತೆ ಅಂದವಾದ ಮೇಲೆ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಮಾಂತರಕ್ಕೆ ಬಂದು ತಾತ್ಪರ್ಯವೇನು ಸರಿಯೇ ತಮಗಾರು ಸರಿಯೇ ಈ ಸುಂದರ ಸಭಾಮಂಟಪಕ್ಕೆ ಬಂದ ಕಾರಣವೇನೆಂದರೆ ಈ ಭುವನ ಕೋಟೆ ಪರಿಪಾಲಕರಾದ ರತ್ನ ಛತ್ರ ಚಾಮರಗಳಿಂದ ಉದ್ಧಾರಕರಾದ ಸಮಸ್ತ ಭುಜಬಲಿ ಪರಾಕ್ರಮಿಯಾದ ಮಹೇಶ್ವರಿ ಮಹಾಶಕ್ತಿ ಆದಿಶಕ್ತಿ ಶ್ರೀ ಮಹಾದೇವಿಗೆ
ಶುಭವಾರವಾಗಿ ಭರಣವಾಯಿತಲೆ ಸಾರಥಿ ಗುರು ನಿನ್ನ ಮನದ ಪ್ರೀತಿ ಈ ಲೋಕಕ್ಕೆ ಉಂಟು ಮಾಡುತ್ತೆ ಮಾಯೆ ಇಗೋ ಎನ್ನ ತ್ರಿಶೂಲವನ್ನು ತೆಗೆದುಕೊಂಡು ತೀವ್ರವಾಗಿ ಯುದ್ಧಕ್ಕೆ ಹೋಗುವಂತಾಗುತ್ತಾಯೇ ಮಾಯೆ. ಹಾಗೆ ಪರಮಶಕ್ತಿ ಪರಬ್ರಹ್ಮಣಿ ಶ್ರೀದೇವಾದ ರಾಜರಾಜೇಶ್ವರಿ ಕಾಲ ರುದ್ರನ ತ್ರಿಶೂಲವನ್ನು ತೆಗೆದುಕೊಂಡಂತೆ ಎನ್ನ ಚಕ್ರವನ್ನು ತೆಗೆದುಕೊಂಡು ಈ ಬಂಡ ರಕ್ಕಸರ ವೃಂದಂ ಚಂಡಾಡಿ ಈ ಭೂಮಂಡಲಕ್ಕೆ ಅಧಿಕ ಸುಖವನ್ನು ಉಂಟು ಮಾಡ ತಾಯಿ ಮಹಾಮಾಹೆ. ನಮೋ ನಮೋ ಮಹಾರಾಜರಾಜೇಶ್ವರಿ, ನಿಮ್ಮ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಶ್ರೀ ಪರಮಾತ್ಮನ ತ್ರಿಶೂಲವನ್ನು ತೆಗೆದುಕೊಂಡಂತೆ ಸೃಷ್ಟಿ ಸ್ಥಿತಿಕಾರಕನಾಗಿರ್ತಕ್ಕಂಥ ಶ್ರೀ ವಿಷ್ಣುವಿನ ಚಕ್ರವನ್ನು ತೆಗೆದುಕೊಂಡಂತೆ ಪದ್ಮಕಳೆ ಕಲಾವತಂಸೆ ಕುಚೋನ್ನತೆ ಕುಂಕುಮ ರಾಗ ಶೋಣೆಯಾಗಿ ಇಕೋ ಎನ್ನ ದಂಡ ಕಮಂಡಲವನ್ನು ತೆಗೆದುಕೊಂಡು ಬಂಡ ದೈತ್ಯರ ಗುಂಡಿಗೆಯನ್ನು ಸೀಳಿ ಅಖಂಡ ಭೂಮಂಡಲಕ್ಕೆ ದುಷ್ಟ ರಾಕ್ಷಸರ ಸಂಹಾರ ಮಾಡಿ ಅಖಂಡ ಭೂಮಂಡಲಕ್ಕೆ ಸುಖ ಸಂತೋಷವನ್ನುಂಟು ಮಾಡಿ ಈಗೋ ಈ ನನ್ನ ದಂಡ ಕಮಂಡಲವನ್ನು ನನ್ನ ಪಾದ ಪದ್ಮಗಳಲ್ಲಿ ಅರ್ಪಿಸಿ ನಾವು ತಪಸ್ಸಿಗೆ ತೆರಳುತ್ತೇವೆ.